ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 279 ಪ್ರಕಾರ ಒಂದು ವೇಳೆ ಕಂಪ್ಲೇನೆಂಟ್ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ಆಧಾರದ ಮೇಲೆ ಅಕ್ಯೂಸ್ಡ್ಗೆ ಸಮನ್ಸ್ ಅನ್ನು ಇಶ್ಯೂ ಮಾಡಿದಾಗ ಆ ಅಕ್ಯೂಸ್ಡ್ ಆ ಸಮನ್ಸ್ಗೆ ಅಪಿಯರ್ ಆದಾಗ ಅಥವಾ ಇನ್ಯಾವುದೇ ದಿವಸ ಅಪಿಯರ್ ಆದಾಗ ಒಂದು ವೇಳೆ ಅಂತಹ ದಿವಸ ಹಿಯರಿಂಗ್ ಡೇಟ್ಸ್ ಗಳಿಗೆ ಆ ಕಂಪ್ಲೇನೆಂಟ್ ಅಪಿಯರ್ ಆಗದೆ ಹೋದಾಗ ಕಂಪ್ಲೇನೆಂಟ್ ಪ್ರೆಸೆಂಟ್ ಇರಬೇಕು ಅಂತೇಳಿ ಕೋರ್ಟ್ ತಿಳಿಸಿದಾಗ ಆತ ಅವತ್ತಿನ ದಿವಸ ಪ್ರೆಸೆಂಟ್ ಇರಬೇಕು. ಒಂದು ವೇಳೆ ಆತ ಪ್ರೆಸೆಂಟ್ ಇಲ್ಲದೆ ಹೋದಾಗ ಪ್ರೆಸೆಂಟ್ ಆಗದೆ ಹೋದಾಗ ಕೋರ್ಟ್ಗೆ ಸ್ಯಾಟಿಸ್ಫೈ ಆದ್ರೆ ಅಕ್ಯೂಸ್ಡ್ ಅನ್ನ ಅಕ್ವಿಟ್ ಮಾಡುತ್ತೆ. ಅಥವಾ ಒಂದು ವೇಳೆ ಕಂಪ್ಲೇನೆಂಟ್ ಅಡ್ವೊಕೇಟ್ ನ ಮುಖಾಂತರ ರೀಪ್ರೆಸೆಂಟ್ ಆಗಿದ್ರೆ ಅಥವಾ ಯಾವುದೇ ಆಫೀಸರ್ ನ ಮುಖಾಂತರ ರೀಪ್ರೆಸೆಂಟ್ ಆಗಿದ್ರೆ ಅಲ್ಲಿ ಕಂಪ್ಲೇನೆಂಟ್ ನ ಪರ್ಸನಲ್ ಅಟೆಂಡೆನ್ಸ್ ನೆಸೆಸರಿ ಇಲ್ಲದೆ ಇದ್ರೆ ಆಗ ಮ್ಯಾಜಿಸ್ಟ್ರೇಟ್ ಅವರು ಆ ಪ್ರೊಸೀಡಿಂಗ್ಸ್ ಅನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತೆ ಒಂದು ವೇಳೆ ಏನಾದ್ರೂ ಕಂಪ್ಲೇನೆಂಟ್ ನ ಡೆತ್ ಆಗಿದ್ರೆ ಆತ ಕೋರ್ಟ್ಗೆ ಅಪಿಯರ್ ಆಗೋದಕ್ಕೆ ಸಾಧ್ಯ ಆಗದೆ ಹೋದಾಗ ಅಂತಹ ಸಂದರ್ಭದಲ್ಲಿ ಸಬ್ಸೆಕ್ಷನ್ 1 ನಲ್ಲಿರುವಂತಹ ಪ್ರೊವಿಷನ್ಸ್ ಗಳು ಅಪ್ಲೈ ಆಗ್ತವೆ.